ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಇದು ನನ್ನ ಅಕ್ಕಂದು ಒಂದು ಮನೆ ಹಾಕ್ಬೇಕಿತ್ತು. ಅವರಿಗೆ ಎಷ್ಟು ಒದ್ದಾಡ್ತಿದ್ದಾರೆ, ಮನೆ ಹಾಕ್ತದಿಲ್ಲೋ ಅಂತ. ಆದ್ರೆ ಮನೆ ಕಟ್ಟೋ ವಿಚಾರವಾಗ? ಹೌದು, ವಿಚಾರವಾಗಿ. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಇದೆಯಾ? 22/02/1982 ರಾತ್ರಿ 8:45 PM. ಓಕೆ, ಯಾವ ಊರಲ್ಲಿ ಹುಟ್ಟಿರುವುದು? ಮಂಗಳೂರು. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಗಳೇ, ನಿಮ್ಮದು ಒಳ್ಳೆ ಆಗ್ತದೆ ಬಾರಿ ಪ್ರೋಗ್ರಾಮ್, ಕರೆಕ್ಟ್ ಆಗಿ ಹೇಳ್ತೀರಿ ಎಲ್ಲ. ಹೌದಾ? ಹೌದು, 100%. ಅದೇ ಅಂದ್ರೆ ಜಾಸ್ತಿ ಮೌಢ್ಯಕ್ಕೆ ಸಹ ಹೋಗುದಿಲ್ಲ, ಇದು ಸೆಟ ಮಾಡುದಿಲ್ಲ, ಬಾರಿ ಖುಷಿ ಆಗ್ತದೆ. ಬಾರಿ ಎಜುಕೇಟೆಡ್ ಮಾಡ್ತೀರಿ ಅಂತ. ಹೌದು ಸರ್, ವೆರಿ ಇಂಪಾರ್ಟೆಂಟ್. ಹೌದೌದು. ಈಗ ಅಂದ್ರೆ ನೀವು ಮೊನ್ನೆ ಹೇಳಿದ್ರಲ್ಲ, ಅದು ಮಂಗಳೂರಲ್ಲಿ ತುಂಬಾ ತುಳುಕ್ತಾ ಉಂಟು ಇಲ್ಲಿ ಕೆಲವು ಮೌಢ್ಯಗಳೆಲ್ಲ. ನನಗೆ ಮಂಗಳೂರಲ್ಲಿ ಒಂದು ಖುಷಿ ಏನು ಗೊತ್ತಾ, ಸಂಸ್ಕೃತಿ ಬಹಳ ಚೆನ್ನಾಗಿದೆ. ಬೆಂಗಳೂರಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅಂದ್ರೆ ಅಷ್ಟೇ ಮೌಢ್ಯತೆ ತುಂಬಿದೆ. ಅದು ಬೇಜಾರಷ್ಟೇ. ಆ ಮೌಢ್ಯನ ಯಾಕೆ ತುಂಬಬೇಕು? ಸಂಸ್ಕೃತಿ ಅಲ್ಟಿಮೇಟ್. ಸುಮ್ಮನೆ ಹಿಂಗಂದ್ರೆ ದೇವಸ್ಥಾನಕ್ಕೆ 1,00,000 ಜನ ಬರ್ತಾರೆ, ಹಿಂಗಂದ್ರೆ ಸಾಕು. ಇಲ್ಲಿ ಹಿಂಗಂದ್ರಲ್ಲ, ಬೆಂಗಳೂರಲ್ಲಿ ಹಿಂಗಂದ್ರೆ ಬರಲ್ಲ. ಎಳ್ಕೊಂಬಂದವ್ರು ಕೂರಿಸಿ ಉನಾರ ಹಾಕ್ತಿವಿ ಅಂದ್ರೂ ಕೂಡ ಎದ್ದೋಗ್ಬಿಡ್ತಾರೆ. ಫಾಸ್ಟ್ ಲೈಫ್ ಬೆಂಗಳೂರು, ಮೈಸೂರು ಈ ಕಡೆ ಎಲ್ಲ ಸ್ವಲ್ಪ ಅಷ್ಟಿಲ್ಲ. ಇಲ್ಲಿ ಸ್ವಲ್ಪ ಕೇರಳ ಲಿಂಕ್ ಅಲ್ಲ. ಕೇರಳದಲ್ಲೆಲ್ಲ ಏನೇನೋ ವ್ಯವಸ್ಥೆಗಳು ಅವ್ಯವಸ್ಥೆಗಳಾಗಿದ್ದಾವೆ, ಅದು ಬಿಡಿ. ಹೌದಲ್ಲ, ಇಲ್ಲಿ ಸ್ವಲ್ಪ ಕೇರಳಕ್ಕೆ ಲಿಂಕ್ ಉಂಟು ಮಂಗಳೂರಿಗೆ. ಓಕೆ, ಹಾಗೆ ದೇವಸ್ಥಾನಗಳು ಸ್ವಲ್ಪ ಜಾಸ್ತಿ ಇಲ್ಲಿ. ಹೈಯೆಸ್ಟ್ ರೆವಿನ್ಯೂ ಬರೋದು ನಿಮ್ಮ ದಕ್ಷಿಣ ಕನ್ನಡದಿಂದನೇ. ಹೈಯೆಸ್ಟ್ ರೆವಿನ್ಯೂ ಫ್ರಮ್ ದಿ ಗವರ್ಮೆಂಟ್. ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಅದೆಲ್ಲ ಸೂಪರ್. ಅವೆಲ್ಲ ನನಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ, ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಅದನ್ನ ಚೂರು ಮೌಢ್ಯನ ಈ ಕಡೆ ಮಾಡಿದ್ರೆ ಜಗತ್ತೇ ತಿರುಗಿ ನೋಡುತ್ತೆ, ವರ್ಲ್ಡ್ ತಿರುಗಿ ನೋಡುತ್ತೆ. ದಕ್ಷಿಣ ಅಲ್ಲೆಲ್ಲಿ ಯಾಕೆ ಕಾಂಪೌಂಡರ್ ಕೂತ್ಕೊಂಡಿದ್ದಾರೆ ಅಲ್ಲೆಲ್ಲಿ. ನೀವು ಆ ಪದ ಬಳಕ ನಿಮಗೂ ಎಲ್ಲ ಕೂಡ ಫ್ರಸ್ಟ್ರೇಟ್ ಆಗುತ್ತೆ. ನಿಮ್ಮದು ಮೊನ್ನೆ ನೋಡಿದ್ ನಾನು, ಅದು ಕರೆಕ್ಟ್ ಅಂತ ಇತ್ತು. ಅಲ್ಲೆಲ್ಲಿ ಕೂತ್ಕೊಂಡಿದ್ದಾರೆ ಕಾಂಪೌಂಡರ್ ಆಗಿ. ಒಬ್ಬೊಬ್ಬರದ್ದು ಒಂದೊಂದ್ ತರ ಬರುದು, ಅದು ಮಾಡಿ ಇದು ಮಾಡಿ. ಒಬ್ಬೊಬ್ಬರದ್ದು ಒಂಥರ ಬರುತ್ತೆ. ಹೌದು, ಅಂದ್ರೆ ಅದು ಮಾಡಿ ಇದು ಮಾಡಿ, ಅದು ಮಾಡ್ಲೇಬೇಕು, ಮಾಡ್ಲೇಬೇಕು. ಹೌದು. ಆಮೇಲೆ ಪಿತೃಗಳದು ದೆವ್ವಗಳಿದಾವೆ, ಅವ್ರಿಗೆ ಶಾಂತಿ ಆಗಿಲ್ಲ. ನೀವು ವಾಂತಿ ಮಾಡಿದ್ರೆ ಅವ್ರಿಗೆ ಶಾಂತಿ ಆಗತ್ತೆ. ಮತ್ತೆ ಕುಜದೋಷ ಅಂತ ಹೇಳುದು ಕಾಮನ್. ಅದು ಹೆಂಗೆ ಅವ್ರಿಗೆ ದೆವ್ವಗಳು ಕಾಣಿಸುತ್ತೆ, ಹೆಂಗೆ ಪಿತೃಗಳು ಕಾಣಿಸುತ್ತೆ. ನಾನು ನಮ್ಮ ತಂದೆ ಜೊತೆ ಒಂದು 45 ವರ್ಷ ಜೊತೆಲೇ ಇದ್ದೀನಿ. ಅವ್ರ ಪಾಪ ತೀರೋದ್ರು, ಅವ್ರ ಆತ್ಮನೇ ನಂಗೆ ಕಾಣಿಸ್ತಾ ಇಲ್ಲ 45 ವರ್ಷ ಜೊತೆಗೆ. ಇವ್ರಿಗೆ ಯಾರಿಗೂ ಅಂತಾನೆ ಗೊತ್ತಿಲ್ಲ, ಫೋಟೋ ಗೊತ್ತಿಲ್ಲ, ಅವ್ರಿಗೆ ಆತ್ಮಗಳೆಲ್ಲ ಓಡಾಡ್ತಾ ಇರೋದೆಲ್ಲ ಕಾಣಿಸುತ್ತೆ. ಅದು ಮೊನ್ನೆ ಹುಲಿಕಲ್ ನಟರಾಜ್ ಒಂದು ಮಾಡಿದ್ದು, ಕೌನ್ಸಿಲಿಂಗ್ ಬೇಕಿಲ್ಲ. ಇಲ್ಲೊಂದು ಮಂಗಳೂರು ಒಂದು ಘಟನೆ ಇತ್ತು. ಹೌದಾ? ಏನ್ ಘಟನೆ? ಅದು ಮನೆಯಲ್ಲೆಲ್ಲ ಪ್ರೇತ ಕಾಣೋದು ಅಂತ. ಓಕೆ. ಅದು ಲಾಸ್ಟ್ ಹುಲಿಕಲ್ ನಟರಾಜ್ ಬರುವಾಗ ಮನೆಯವರು ಸರಿಯಾದ ಅವ್ರು ಬಂದ್ಮೇಲೆ ಸರ್ ಸೂಪರ್. ಓಕೆ, ಮನೆ ವಿಚಾರದಲ್ಲಿ ಬರಬೇಕಾದ್ರೆ ಶನಿಯ ಒಂದು ಕಾಂಬಿನೇಷನ್ ಮಾಡಿದ್ದಾರೆ. ಡಿಸ್ಪ್ಲೇ ಸ್ವಲ್ಪ ಆಗಿಲ್ಲ, ಡಿಸ್ಪ್ಲೇ ನೆಕ್ಸ್ಟ್ ಟೈಮ್ ಮಾಡ್ತೀವಿ. 4ನೇ ಕಸ್ಪ್ ನೋಡಿದಾಗ ಮನೆ ಆಗೋಕ್ಕೆ ಅಲ್ಲಿ ಭಯದ ವಾತಾವರಣ ಫಸ್ಟ್ ಬಂದಿರತಕ್ಕಂಥದ್ದು. ಫಿನಾನ್ಷಿಯಲ್ ಪ್ರಾಬ್ಲಮ್ 5th ಹೌಸ್ ಅಂತ ತೋರಿಸ್ತೀವಿ. 5 and 11 ಈಸ್ ದಿ ಪ್ರಾಬ್ಲಮ್. ಇಲ್ಲಿ ಏನಾದರೂ ಇನ್ನೊಂದು ಕಾಂಬಿನೇಷನ್ ತೋರಿಸ್ತದೆ, ಬೇರೆ ಕಡೆ ಮಾರಿ ಕಟ್ಟುವಂಥ ಒಂದು ಪ್ಲ್ಯಾನು ಏನಾದ್ರು ಇತ್ತು ಅಂತಂದರೆ ಅದು ಸಕ್ಸಸ್ ಆಗುತ್ತೆ. ಡೈರೆಕ್ಟಾಗಿ ಹೋಗೋಕ್ಕೆ ಇವ್ರಿಗೆ ಒಂದು ಫೈನಾನ್ಷಿಯಲ್ ಭಯ. ಅವ್ರ ಅಕ್ಕ ಅವರು ಯಾರು ಹೇಳಿದ್ರು, ಅವ್ರ ಪಾರ್ಟ್ನರ್ ಏನೋ ಸ್ವಲ್ಪ ಭಯದ ವಾತಾವರಣ. 5th ಹೌಸ್ ಇಸ್ ಶೋಸ್ ಫಿಯರ್ ಆಫ್ ಕನ್ಸ್ಟ್ರಕ್ಷನ್. ಓಕೆ, ಒಂದು ಕನ್ಸ್ಟ್ರಕ್ಷನ್ ಒಂದು 25 ಲಕ್ಷ ಬೇಕು, ನನ್ನ ಹತ್ರ ಒಂದು ಬರೀ 15, 10 ಸಾಲ ಮಾಡಿ, ಇಲ್ಲಪ್ಪ ನನ್ನ ಕೆಲಸದಲ್ಲಿ ಎಲ್ಲ ದುಡ್ಡು ಹೋಗ್ಬಿಟ್ರೆ ಅಥವಾ ನನಗೇನೋ ಕೆಲಸ ಕಳ್ಕೊಂಡ್ರೆ, ಅದರ್ ಪ್ಯಾರಾಮೀಟರ್ಸ್ದು ಭಯ ಇರೋದ್ರಿಂದನೇ ಇಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ದಶಾಭುಕ್ತಿ ಕಾಂಬಿನೇಷನಲ್ಲಿ ಮಂಗಳ ದಶದಲ್ಲಿ ಪ್ರಶ್ನೆ ಕೇಳಿದ್ದಾರೆ. 2041 ಕೂಡ ಸ್ಯಾಟರ್ನ್ ಕಾಂಬಿನೇಷನ್ ಇದೆ. 4th ಹೌಸ್ ಕಾಂಬಿನೇಷನ್ನು ಮನೆ ಕಟ್ಟತಕ್ಕಂಥ ಒಂದು ವಿಚಾರ. ಶನಿ ಮತ್ತು ರಾಹು ಮತ್ತು ಶುಕ್ರನ ಸಂಯೋಗದಲ್ಲಿ ಬಂದಿರತಕ್ಕಂಥದ್ದು. ಒಂದು ಸಮಯ ಹೇಳ್ತೀನಿ, ಆ ಸಮಯದಲ್ಲಿ ಆಗುತ್ತೆ. 2004-8 27ರಿಂದ 28 ಕಟ್ತಾರೆ. 27ರಿಂದ 28 ಆ ಸಮಯಕ್ಕೆ ಕಾಯಬೇಕು. ಮುಂಚೆನೇ ಅದಿದೆ ಇದಿದೆ ಅವೆಲ್ಲ ಯಾವುದು ವರ್ಕ್ ಆಗಲ್ಲ. ಹಾಗೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ ಹತ್ರ ಮಾತಾಡೋಂತ್ರಿ. ಫಸ್ಟ್ ನನ್ನ ಮಗನ ಬಗ್ಗೆ ಕೇಳಬೇಕಾ? ಅವ್ರದ್ದು ಡೇಟ್ ಆಫ್ ಬರ್ತ್ ಇದೆಯಾ? ಇದೆ. ಹೇಳಿ. ಹಲೋ, ಹೇಳಿ ಡೇಟ್ ಆಫ್ ಬರ್ತ್ ಹೇಳಿ. 26/4/92. ಇನ್ನೊಮ್ಮೆ ಹೇಳಿ. 26/4/92. 26/4/92. ಟೈಮಿಂಗ್ಸ್ ರಾತ್ರಿ 10:15.
ರಾತ್ರಿ 10:15. ಯಾವ ಊರಲ್ಲಿ ಹುಟ್ಟಿರೋದು? ಮಂಗಳೂರು. ಓಕೆ, ಈಗ ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್, ನಾನು ನಿಮ್ಮ ಸ್ಟೂಡೆಂಟ್ ಸರ್. ಹೌದಾ? ಯಾವ ಬ್ಯಾಚು? 83 ಬ್ಯಾಚ್. 83 ಬ್ಯಾಚು. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಎಲ್ಲಿ? ಓಕೆ, 83. ನಾನು ಕಲ್ತ ಮೇಲೆ ತುಂಬಾ ನಂಗೆ ಲೈಫ್ ಎಲ್ಲ ಚೇಂಜ್ ಆಗಿದೆ ಸರ್. ಹೌದಾ? ಖುಷಿ ಆಗ್ತಿದೆ. ನೋಡಿ, ಇದೇ ಎಕ್ಸಾಂಪಲ್ ಎಲ್ಲರಿಗೂ. ಹೌದು. ಯಾರು ವೀಕ್ಷಕರು ನೋಡ್ತಾ ಇರೋರು, ಮಲಗಿರೋರು, ಎದ್ದಿರೋರು, ಓಡ್ತಾ ಇರೋರು, ತಿಂಡಿ ತಿಂತಾ ಇರೋರು, ಅವ್ರಿಗೆಲ್ಲ ಇದೊಂದು ಎಕ್ಸಾಂಪಲ್. ಮಗನು ಕಲ್ತಿದ್ದಾನೆ, ಆದ್ರೆ ಸ್ವಲ್ಪ ಲಾಸ್ಟ್ ಅವನಿಗೆ ಕಲೀಲಿಕ್ಕೆ ಆಗ್ಲಿಲ್ಲ. ಅವ್ರಿಗೂ ಕಲ್ಸಿದ್ರಾ? ಓಕೆ, ವೆರಿ ಗುಡ್. ಓಕೆ, ನೆಕ್ಸ್ಟ್ ಟೈಮ್ ರಿಪೀಟಿಗೆ ಬರಕ್ಕೆ ಹೇಳಿ. ಹೌದೌದು. ಗುರುದಶ ಚೆನ್ನಾಗಿದೆ, ಗುರುದಶ ಚೆನ್ನಾಗಿದೆ. ನನ್ನ ಹತ್ರ ಏನಕ್ಕೆ ಕಲ್ತಾದ್ಮೇಲೆ ಏನಕ್ಕೆ ಕೇಳ್ತಾರೆ ಅಂದ್ರೆ ಖುಷಿ ಕೇಳಕ್ಕೆ ಅಂತ ಅಷ್ಟೇ. ಹೌದು, ಅಂದ್ರೆ ನಂಗೊಂದು ಅವನಿಗೆ ಒಂದು ವಿದೇಶದ ಯೋಗ ಉಂಟ, ನಂಗೆ ಸ್ವಲ್ಪ ಅದು 7ನೇ ಮನೆ ಕಾಂಬಿನೇಷನ್ ಇದೆ ಮೇಡಮ್. 7, 4, 10. ಓಕೆ, ಒಂಥರ ಬಿಸ್ನೆಸ್ ಮೈಂಡು, ಡೇಟಾ ಸೈನ್ಸಸ್ ಮೈಂಡು ಮತ್ತೆ ಕಾಮರ್ಸ್ ಮೈಂಡು ಜಾಸ್ತಿ ಇರುತ್ತೆ. ಏನು ಓದಿದ್ದಾರೆ? ಅದೇ ಇಂಜಿನಿಯರಿಂಗ್ ಸಾಫ್ಟ್ವೇರ್ ಅಲ್ಲಿ ಇದ್ದಾನೆ. ಓಕೆ, ಇದ್ದಾರೆ, ವೆರಿ ಗುಡ್. ಈಗ ಅಂದ್ರೆ ಅವನಿಗೆ ಸ್ವಲ್ಪ ಡೇಟಾ ಸೈನ್ಸ್ ಅಲ್ಲಿ ಇದ್ದಾರಾ? ಹೌದೌದು, ಕಂಪ್ಯೂಟರ್ ಸೈನ್ಸ್. ಅದೇ, ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಡೇಟಾ ಸೈನ್ಸ್ ಅಂತ ಬರುತ್ತೆ. ಅವ್ರಿಗೆ ಸಕ್ಸಸ್ ಅಂತೂ ಆರಾಮಾಗಿ ಸಿಗುತ್ತೆ ಗುರುದಶದಲ್ಲಿ. ಅಬ್ರಾಡ್ ಟ್ರಾವೆಲ್ ಕಾಂಬಿನೇಷನ್ ತೋರಿಸ್ತಾ ಇದೆ ಗುರುನಲ್ಲಿ. ಗುರುದಶ ಅವ್ರಿಗೆ 2028ಕ್ಕೆ ಮುಗಿಯುತ್ತೆ. ಗುರು ಆದಮೇಲೆ ಸ್ಯಾಟರ್ನ್ ಕಾಂಬಿನೇಷನ್ ಬರುತ್ತೆ. 28ಕ್ಕೆ ಅಬ್ರಾಡ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇವರಿಗೆಲ್ಲ. ಅದಕ್ಕೆ ಕಲ್ತ್ಕೊಂಡಾಗ ಗೊತ್ತಾಗ್ಬಿಡುತ್ತೆ. ಸೊ ಇದು 100% ಆ ಕಾಂಬಿನೇಷನು ಡೇಟಾ ಸೈನ್ಸ್ ಎಲ್ಲ ತೋರಿಸ್ಬಿಡುತ್ತೆ. ಅದೇ ಲೈನೆ, ಅದನ್ನೇ ಹೇಳಿದ್ದು ಯೋಗ ಅಂತ. ನಾವು ಇದರದ್ದು ಮಾತಾಡ್ತಾ ಇದ್ವಲ್ಲ, ಅದ್ರ ಬಗ್ಗೆ ಮಾತಾಡಿದಾಗ ಹೇಳ್ತೀನಿ. ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ, ಟೆನ್ಷನ್ ತಗೋಬೇಡಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕೂಡ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ನಿಮಗೇನಾದರೂ ಇದ್ದರೆ, ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳ ಕಾಲ ಜ್ಯೋತಿಷ್ಯ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾಹಿತಿ ಬೇಕು ಅನ್ನೋವಂಥವ್ರು ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನೋವಂಥವ್ರು ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಎಸ್, ಇನ್ನೊಂದು ಕರೆ ಇದೆ, ನೋಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 8/3/1984. 11 ಗಂಟೆ 57 ನಿಮಿಷ. 11 ಗಂಟೆ 57 ನಿಮಿಷ ಬೆಳಗ್ಗೆನಾ? ಬೆಳಗ್ಗೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ದಾವಣಗೆರೆ. ಗುರುಜಿ ಒಟ್ಟಿಗೆ ಮಾತಾಡಿ. ಯಾವ ವಿಚಾರದಲ್ಲಿ ಸರ್? ಆಕ್ಚುಲಿ ನಾನು ಮೇಸ್ತ್ರಿ ಕೆಲಸ ಮಾಡಿಸ್ತಿದ್ದೆ. 2 ಟೈಮು ಲಾಸ್ ಆಗ್ಬಿಡ್ತು ಸರ್, ತುಂಬಾ. ನೀವೇ ಯಾಕೆ ಮಾಡಿದ್ರಾ ಸರ್? ಮೇಸ್ತ್ರಿ ಕೆಲಸ, ಕಾಂಟ್ರಾಕ್ಟರ್. ಅದೇ ಮೇಸ್ತ್ರಿಯಿಂದ ತಾನೇ? ಹೌದೌದು. ಮೇಸ್ತ್ರಿ ಅಂದ್ರೆ ನೀವೇ ದುಡ್ಡು ಹಾಕ್ಬಿಟ್ಟು ಮಾಡಿದ್ರಾ? ಇಲ್ಲ, ದುಡ್ಡು ಬರೋದು ಕಾಂಟ್ರಾಕ್ಟ್ ತಗೊಂತ ಇದ್ದೆ. ಯಾವುದು, ಗೌರ್ಮೆಂಟ್ದಾ? ಅಲ್ಲ ಸರ್, ಸಿವಿಲ್ ಮನೆಗಳು ಕಟ್ಟೋದು. ಅದನ್ನೇ ಹೇಳ್ತಾ ಇರೋದು, ನೀವೇ ದುಡ್ಡು ಹಾಕ್ಬಿಟ್ಟು ಮಾಡಿದ್ರಾ ಅಂತ ಕೇಳ್ತಾ ಇರೋದು. ಇಲ್ಲ ಸರ್, ನಾವು ಒಪ್ಕೊಂಡಿರ್ತೀವಿ, ಬರ್ತಾ ಇರುತ್ತೆ, ಹಾಗೆ ನಡೀತಾ ಇರ್ತದೆ. ಲಾಸ್ ಹೆಂಗಾಗುತ್ತೆ ನೀವು ದುಡ್ಡು ಹಾಕ್ತಲೆ? ಇಲ್ಲ ಸರ್, ಲಾಸ್ ಅಂದ್ರೆ ಅಲ್ಲೇ ಹೋಯ್ತು. ಅಂದ್ರೆ ಒಂದು 10 ವರ್ಷ ಅದರಲ್ಲೇ ಪರಿಶ್ರಮ ಪಟ್ಟೆ. ಓಕೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಈ ಸೆಂಟ್ರಿಂಗ್ ಸಾಮಾನು ಅಂತಾರಲ್ಲ. ರಾಹು ಮತ್ತೆ ರಾಹುಲಿರ್ತಕ್ಕಂಥ ನಕ್ಷತ್ರ ಎರಡೂ ಕೂಡ 12ನೇ ಮನೇಲಿದೆ. ನೀವು ದುಡ್ಡು ತಗೊಂಡೇ ಫಸ್ಟು ಇಲ್ಲಿಡೀ ಮಾಡಬೇಕು. ದುಡ್ಡು ಬಂದಿಲ್ಲ ಅಂದರೆ ಬಿಲ್ಡಿಂಗ್ ಅಲ್ಲೇ ನಿಲ್ಲಿಸ್ಬೇಕು. ಅಲ್ಲೇ ನಿಲ್ಲಿಸಿದ್ರೆ ಮಾತ್ರ ಇದು ಬರ್ತಕ್ಕಂಥದ್ದು. 12ನೇ ಮನೆ ಇಲ್ಲಿ ಡಿಸ್ಪ್ಲೇಲಿ ತೋರ್ಸೋಕ್ಕಾಗ್ತಾ ಇಲ್ಲ. 12ನೇ ಮನೆ ಬಂದರು ಅಂತಂದರೆ ಲಾಸ್ ಲಾಸ್ ಲಾಸ್. ರಾಹು 12ನೇ ಮನೇಲಿದ್ದಾನೆ. ರಾಹು ಇರ್ತಕ್ಕಂಥ ನಕ್ಷತ್ರ 12ನೇ ಮನೇಲಿದೆ. ನೀವು ಯಾವುದೇ ಕಾರಣಕ್ಕೂ ನಿಮ್ಮದೇನೋ ಮುಂದಕ್ಕೆ ಹೋಗಬೇಕು, ಸ್ವಲ್ಪ ದುಡ್ಡಿದೆಯಲ್ಲ ಹಾಕಿ ಕಟ್ಟೋಣ, ಆಮೇಲೆ ವಸೂಲಿ ಮಾಡೋಣ, ನಿಮ್ಮ ಜಾತಕದಲ್ಲಿ 0. ಈ ರಾಹು ದಶೆ ಪ್ರಾರಂಭವಾಗಿರ್ತಕ್ಕಂಥದ್ದು 2009 27ವರೆಗೂ ಹಂಗೆ ಇರುತ್ತೆ. 2027ವರೆಗೂ ಹಾಗೆ ಇರುತ್ತೆ. 10 ವರ್ಷ ಅಲ್ಲ, 2009ರಿಂದನೇ ಈ ರೀತಿ ಇದೆ. ನಿಮ್ಮ ಕೆಲಸ ಸ್ಟಾರ್ಟ್ ಮಾಡೋದು ಲೇಟ್ ಇರ್ಬೋದು. 27 ನವೆಂಬರ್ವರೆಗೂ ಹೀಗೆ ಇರುತ್ತೆ. ಆಮೇಲೆ ಗುರು ದಶ ಪ್ರಾರಂಭ ಆಗುತ್ತೆ. ಅಲ್ಲಿ ನಿಮಗೆ ಅನುಭವದಿಂದ ಬದಲಾವಣೆ ಆಗಿರ್ತೀರ. ಸದ್ಯಕ್ಕೆ ಈಗಲೇ ಬದಲಾಗಿ ಸ್ಟ್ರಿಕ್ಟಾಗಿ ದುಡ್ಡು ಬಂದರೆ ಒಪ್ಕೊಳ್ಳಿ, ಕೆಲಸ ಒಪ್ಕೊಳ್ಳಿ. ಕಾಸಿಟ್ಟರೆ ವರ್ಕ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡಿ, ಸ್ವಲ್ಪ ಉಳಿಸ್ಕೊಳಿಬೇಕಾದ್ರೆ ಇನ್ನು ನೆಕ್ಸ್ಟ್ ಮುಂದಕ್ಕೆ ಹೋಗಬೇಕು ಅಂದರೆ ಕಾಸಿಡಿಯನ್ನಿ. ಇವತ್ತಿಂದ ಇದನ್ನು ಚೇಂಜ್ ಮಾಡಿ 6 ತಿಂಗಳಲ್ಲಿ ಚೇಂಜ್ ಆಗುತ್ತೆ. 12ನೇ ಮನೆ ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಿಮ್ಮದೆಲ್ಲ ಕೈ ಕೊಟ್ಟರೆ ಖಾಲಿ ಏನೋ ಮಾಡೋರಲ್ಲ. ನಮಗೆ ಎಲ್ಲರಿಗೂ ಇವಾಗ ಲಬಕ್ ದಾಸ್ ಆಗಿದ್ದಾರೆ. ಲಾರ್ಡ್ ಲಬಕ್ ದಾಸ್ ಅಂತ ಕರಿತೀವಿ ನಾವು. ಲಬಕ್ ಅಂತ ಹಾಕ್ಕೊಳ್ತಾರೆ, ಲಾರ್ಡ್ ಲಬಕ್ ದಾಸ್.
ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಗುರೂಜಿಯವರ ಸ್ಟೂಡೆಂಟ್ಸ್ಗಳು ಅಂದರೆ 65,000ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ಗಳನ್ನು ಗುರೂಜಿಯವರು ಹೊಂದಿದ್ದಾರೆ. ದೇಶದಲ್ಲಿ ಅಲ್ಲ, ವಿದೇಶದಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. ಸೊ ಅವರು ಜ್ಯೋತಿಷ್ಯ ತರಗತಿಗಳನ್ನು ಕಲಿತು PhD ಲೆವೆಲ್ಗೆ ಹೋಗಿದ್ದಾರೆ. ಅಂದರೆ ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ವಿದ್ಯಾರ್ಥಿಗಳು ಅವರ ಅನಿಸಿಕೆಯನ್ನು ತರಗತಿಯ ಕುರಿತಾಗಿ ಹಾಗೂ ಗುರುಗಳ ಕುರಿತಾಗಿ ಒಂದಷ್ಟು ಅವರ ಅನಿಸಿಕೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. 2021ರಿಂದ ಡಿಸೆಂಬರಿಂದ ಇಲ್ಲಿವರೆಗೆ ನಾನು ಪರಾಶರ, ನಕ್ಷತ್ರ ನಾಡಿ, PGD ಹಾಗೂ ಈಗ ಡಾಕ್ಟ್ರೇಟನ್ನು ಮುಗಿಸಿರುತ್ತೇನೆ. ನನ್ನ ಈ ಎಲ್ಲ ಇದಕ್ಕೆ ದಿನೇಶ್ ಗುರೂಜಿಯವರಿಗೆ ಅನಂತ ಕೋಟಿ ವಂದನೆಗಳು. 5,000 ಪೇಜು ನೋಟ್ಸ್ ಬಂದಿದೆ. ನಾನು 700 ಪೇಜಸ್ ಥೀಸಿಸ್ ಬರೆದಿದ್ದೀನಿ. 15,000 ಜನ ನಾವು ವಿದ್ಯಾರ್ಥಿಗಳು ನಕ್ಷತ್ರ ನಾಡಿ ಕಲ್ತಿದ್ದೇವೆ. 8,000 ಜನ ಪರಾಶರ ಕಲ್ತಿದ್ದಾರೆ. 3,000 ಜನ ಡಾಕ್ಟ್ರೇಟು. ಇಷ್ಟು ದೊಡ್ಡ ಫ್ಯಾಮಿಲಿ ನಮ್ಮದು. MSME ಸರ್ಟಿಫಿಕೇಟು ಹಾಗೂ ISO ಇಂದ ಪಡೆದಂಥ ಇಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ. ನಾವು ಎಲ್ಲವನ್ನು ಕಲಿತು ನಮ್ಮ ದಿನೇಶ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಈ ಎಲ್ಲವನ್ನು ನಾವು ಮಾಡಿರುತ್ತೇನೆ. ನಾನು ಬರೆದಿರುವಂಥ ಥೀಸಿಸು, ಹಿಪ್ನಾಸಿಸ್ಸು ಮತ್ತು ಪಾಸ್ಟ್ ಲೈಫ್ ಥೆರಪಿ ಹಾಗೂ ಬೇರೆ ಬೇರೆ ಫೀಲ್ಡ್ಗಳಿಂದ ಅಸ್ಟ್ರಾಲಜಿಗೆ ನಾನು ಕೋರಿಲೇಟ್ ಮಾಡಿ ಎಲ್ಲವನ್ನು ಶುರು ಮಾಡಿ ಹಿಪ್ನೋಥೆರಪಿ ಮತ್ತು ಅಸ್ಟ್ರಾಲಜಿ ಎರಡನ್ನೂ ಮಾಡಿ ನಾನು ಥೀಸಿಸನ್ನು ಸಬ್ಮಿಟ್ ಮಾಡಿರುತ್ತೇನೆ. ನಕ್ಷತ್ರಗಳ ಬಗ್ಗೆ 9 ಗ್ರಹ, 27 ನಕ್ಷತ್ರ ಹಾಗೂ 12 ರಾಶಿ ಇವಷ್ಟರಲ್ಲೇ ನಾವು ಎಲ್ಲವನ್ನು ಕಲಿತು 4,000 ಪೇಜಸ್ಸು ನೋಟ್ಸು 700 ಇದ್ದು ಹಾಗೂ 50 ಪುಸ್ತಕಗಳನ್ನು ನಾನು ಕೊಂಡು ಎಲ್ಲ ಇದರಲ್ಲೂ ಅಸ್ಟ್ರಾಲಜಿ ಬಗ್ಗೆ ಒಂದು ದೊಡ್ಡ ಅಧ್ಯಯನ ಮಾಡಿ ಇದು ಮಾಡಿರುತ್ತೇನೆ. ಇದು ನಮ್ಮ ದಿನೇಶ್ ಗುರೂಜಿಯವರ ಒಂದು ಕೊಡುಗೆ, ಅವರ ಬ್ಲೆಸ್ಸಿಂಗ್ಸು. 1, 4, 12 ಈ 3 ಮನೆಗಳನ್ನು ನಾನು ಅಧ್ಯಯನ ಮಾಡಿರುತ್ತೇನೆ. ಸಬ್ಕಾನ್ಷಿಯಸ್ ಮೈಂಡು, ಬಾಡಿ ಹಾಗೂ ಮೋಕ್ಷ ಕೊಡ್ತು 12ನೇದು. ಇವಿಷ್ಟನ್ನು ಮಾಡಿ ಅಸ್ಟ್ರಾಲಜಿಗೆ ಅದನ್ನು ಬಾಡಿಗೆ ಅದಕ್ಕೆ ನಾನು ಕೊರಿಲೇಟ್ ಮಾಡಿರುತ್ತೇನೆ. ನನ್ನ ಕೋಟಿ ವಂದನೆಗಳು ದಿನೇಶ್ ಗುರೂಜಿಯವರಿಗೆ. ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ವಾ? PhD ಪಡೆದಂಥ ಒಬ್ಬ ವಿದ್ಯಾರ್ಥಿ ಅವರ ತರಗತಿಯ ಬಗ್ಗೆ ಮತ್ತು ಗುರುಗಳ ಬಗ್ಗೆ ಮತ್ತು ಯಾವ್ಯಾವ ಥರ ಕ್ಲಾಸಸ್ನ ಅಲ್ಲಿ ಕಂಡಕ್ಟ್ ಮಾಡ್ತಾರೆ, ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ಸೊ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲೀಲಿಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಾರ್ಚ್ 15ನೇ ತಾರೀಕು 106ನೇ ಬ್ಯಾಚು ಓಪನ್ ಆಗ್ತಾ ಇದೆ. ಅಂದರೆ ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರುಗಳು. ಸೊ ನೇರವಾಗಿ ನೀವು ಕ್ಲಾಸಸ್ನ ಅಟೆಂಡ್ ಆಗ್ಬೋದು. ನೀವು ಎಲ್ಲಿರ್ತೀರೋ ಅಲ್ಲಿಂದನೇ ಕ್ಲಾಸಸ್ನ ಅಟೆಂಡ್ ಆಗಬಹುದಾಗಿದೆ. ಯಾಕಂತ ಹೇಳಿದ್ರೆ ಇದು ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಇದು ಒಂದು ಕೂಡ ಅಡ್ವಾಂಟೇಜ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಕೇವಲ 15 ದಿನಗಳ ಒಳಗಾಗಿ ನೀವು ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬೋದು. ನಿಮ್ಮ ಭವಿಷ್ಯದ ಬಗ್ಗೆ ನೀವೇ ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದಾಗಿದೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಯೋಗ, ಯೋಗ್ಯತೆ, ಸಮಯ ಮತ್ತು ಪರಿಶ್ರಮದ ಬಗ್ಗೆ ಗುರೂಜಿಯವರು ಒಂದಷ್ಟು ವಿಚಾರವನ್ನು ನಮಗೆ ತಿಳಿ ಹೇಳ್ತಾ ಇದ್ದಾರೆ. ನಾವೇನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಹಾರ್ಡ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಮಾಡಿದ್ರೆ ಅಚೀವ್ಮೆಂಟ್ಗೆ ಮುಂದೆ ಹೋಗ್ತೀವಿ. ಆದರೆ ಗುರುಗಳು ಹೇಳೋ ಪ್ರಕಾರವಾಗಿ ಪರಿಶ್ರಮದ ಜೊತೆಯಾಗಿ ಸಮಯ ಮತ್ತು ಯೋಗ್ಯತೆ ಅನ್ನುವಂಥದ್ದು ಕೂಡ, ಯೋಗ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸಮಯ ಮತ್ತು ಯೋಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಇನ್ನೊಂದಷ್ಟು ವಿಚಾರವನ್ನು ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಸೊ ಹಾರ್ಡ್ ವರ್ಕ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಪ್ರಕಾರವಾಗಿ ಟೈಮು ಮತ್ತು ಯೋಗ್ಯತೆ ಕೂಡ ಅಂತ ಹೇಳ್ತೀರಾ? ತುಂಬ ಜನ ತಂದೆ ತಾಯಿ ಮಾಡಿರ್ತಕ್ಕಂಥ ಹಣ ಕಳ್ಕೊಂಡಿದ್ದಾರೆ, ಮನಸ್ಥಿತಿ ಕಳ್ಕೊಂಡಿದ್ದಾರೆ, ಮನಸ್ಸು ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಎಲ್ಲ ಕಳ್ಕೊಂಡು ಬೀದಿಗೆ ಬಂದು ಏನೂ ಕೆಲಸ ಇಲ್ಲದೆ, ಅದು ಒಂದು ಸತಿ ಮಾಡಾದ್ಮೇಲೆ ಒಂದು ಲೈನ್ ಹೋದ್ಮೇಲೆ ನೀವು ಆ ಲೈನಲ್ಲಿ ನೀವು ತುಂಬ ಶ್ರಮ ಹಾಕಿ ಹಣನ ಲಾಸ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಇನ್ನೊಂದು ಕೆಲಸ ಮಾಡೋಕ್ಕೆ ಉತ್ಸಾಹ ಬರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ರೀತಿ ಜ್ಯೋತಿಷ್ಯದ ಮೇಲೆ ಕೋಪ ಬರುತ್ತೆ. ಯಾರಾದರೂ ಪೂಜೆ ಗೀಜೆ ಅಂದರೆ ಇಂಥವರಿಂದನೇ ಕೋಪ ಬಂದಿರೋದು. ಹೌದು. ಜ್ಯೋತಿಷ್ಯದ ಬಗ್ಗೆ ಯಾರ್ಯಾರಿಗೆ ಕೆಟ್ಟ ಭಾವನೆ, ಕೋಪ, ಬೈಯೋದು ಯಾರಿಗಿರುತ್ತೆ ಅಂದರೆ ಯಾರಿಗೆ ಯೋಗ್ಯತೆ ಇದೆ, ಪರಿಶ್ರಮ ಪಡ್ತಾ ಇದ್ದಾರೆ, ಯೋಗ ಬರ್ತಾ ಇಲ್ಲ, ಅವ್ರಿಗೆ ಬೈಕೋತಾರೆ ಜ್ಯೋತಿಷ್ಯನ. ಸುಳ್ಳು, ಜ್ಯೋತಿಷ್ಯ ಸುಳ್ಳು ಅಂತ. ಜ್ಯೋತಿಷ್ಯದಲ್ಲಿ ಯೋಗದ ಸಮಯ ತಿಳಿಸುತ್ತೆ, ಅದು ತಿಳ್ಕೊಳ್ಬೇಕು. ತಿಳ್ಕೊಂಡಾದ್ಮೇಲೆ ನಿಮಗೆ ನಮ್ಮ ಪ್ರೋಗ್ರಾಮಲ್ಲಿ ಎಷ್ಟು ಜನ ಮಾತಾಡ್ತಾ ಇದ್ದಾರೆ. ಹೌದು. ಈ ಥರ ಪ್ರೋಗ್ರಾಮು ಕರ್ನಾಟಕದಲ್ಲಿ ಯಾವ ಚಾನಲ್ಲು ಕೊಡೋಕ್ಕೆ ಸಾಧ್ಯನೇ ಇಲ್ಲ.
ಇವತ್ತೊಬ್ರು ಯಾರೋ ಮಂಗಳೂರವರು ಆ ಹುಡುಗ ಭಾಳ ಚೆನ್ನಾಗಿ ಹೇಳಿದ್ರು, ಮಂಗಳೂರಲ್ಲಿರೋರೆಲ್ಲ ಕಾಂಪೌಂಡ್ರುಗಳು ಒಬ್ಬರವ್ರು ಒಂಥರ ಹೇಳ್ತಾರೆ ಅಂತ. ಕ್ಷೇತ್ರ ಮಹಿಮೆ ಸಂಸ್ಕೃತಿ ಎಷ್ಟು ವೈಭೋಗದಿಂದ ಇದೆ, ಆದರೆ ಅಲ್ಲಿ ಮೌಢತ್ವ ಭಾಳ ಕಮ್ಮಿ. ಈ ಫಿಲಮ್ ಕಾಂಬಿನೇಷನ್ನು 3ನೇ ಮನೆ 5ನೇ ಮನೆ 8ನೇ ಮನೆ ಅಂದರೆ ಏನು ಆ್ಯಕ್ಚುಲಿ ಏನು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಗೊಳ್ಳೋಣ. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.